ಇವತ್ತಿನ ವಿಡಿಯೋದಾಗ ನಾವು ಚರ್ಚೆ ಮಾಡೋಣ್ರಿ ಪತಂಜಲಿ ಅಲೋವೆರಾ ಜೆಲ್ ಬಗ್ಗೆ. ಪತಂಜಲಿ ಅಲೋವೆರಾ ಜೆಲ್ ಅಂದ್ರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತೈತಿ, ಯಾವ ಸಮಸ್ಯೆದಾಗ ನೀವು ಅದನ್ನ ಬಳಸ್ಬೋದು, ಇದನ್ನ ಹಚ್ಕೊಳೋದ್ರಿಂದ ನಿಮ್ಗೆ ಏನು ಲಾಭ ಆಗೋದೈತಿ, ಮತ್ತೆ ಯಾವ ರೀತಿ ನೀವು ಇದನ್ನ ಬಳಸ್ಬೋದು, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದನ್ನ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಪತಂಜಲಿ ಅಲೋವೆರಾ ಜೆಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಇದನ್ನ ಎಲ್ಲಿ ಬಳಸಲಾಗ್ತೈತಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮುಖದಾಗ ಏನ್ರ ತ್ವಚಾ ಸಂಬಂಧಿತ ಸಮಸ್ಯೆ ಆಗಾಕುಂತಾವ ಅಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಇದ್ರ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಈಗ ಇದರ ಘಟಕ ದ್ರವ್ಯ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ, ಪತಂಜಲಿ ಅಲೋವೆರಾ ಜೆಲ್ ಏನಿದೆ ಅದು ಪ್ರತಿ 5 ಗ್ರಾಮ್ ಜೆಲ್ ಒಳಗ ಅಲೋವೆರಾ ಜ್ಯೂಸ್ ಎಕ್ಸ್ಟ್ರಾಕ್ಟ್ 90% ವೇಟ್ನಾಗ ಇರ್ತೈತ್ರಿ. ಟೋಟಲ್ ಅದು ಎಷ್ಟು ವೇಟ್ ಐತೆ ಅದ್ರ 90% ವೇಟ್ನಾಗ ಅಲೋವೆರಾ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ಅದನ್ನ ಬಿಟ್ಟು ಇದ್ರೊಳಗೆ ಕಲರ್ ಬಣ್ಣಕ್ಕೆ ಹಾಕಿರ್ತಾರ, ಮತ್ತು ವೈಟಮಿನ್ ಎ ಇರ್ತೈತ್ರಿ, ಮತ್ತು ಫ್ರೇಗ್ರೆನ್ಸ್ ಅಂದ್ರೆ ಇದ್ರೊಳಗೆ ಚಲೋ ಸ್ಮೆಲ್ ಬರಲಿ ಅಂತ ಫ್ರೇಗ್ರೆನ್ಸ್ ಮಿಕ್ಸ್ ಮಾಡಿರ್ತಾರ, ಮತ್ತು ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ, ಅದು ಕೆಡಬಾರ್ದು ಲಗುನ ಅಂತ ಪ್ರಿಸರ್ವೇಟಿವ್ಸ್ ಮಿಕ್ಸ್ ಮಾಡಿರ್ತಾರ ಲಾಂಗ್ ಎಕ್ಸ್ಪೈರಿ ಸಂಬಂಧ. ಸೊ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಇರ್ತೈತ್ರಿ. ಸೊ ಇಲ್ಲಿ ನಾವು ನೋಟ್ ಮಾಡೋ ವಿಷಯ ಯಾವ್ದಪ್ಪ ಅಂದ್ರೆ ನೋಡ್ರಿ, ಪ್ರತಿ 5 ಗ್ರಾಮ್ ಒಳಗ 90% ಏನಿದೆ ನೋಡ್ರಿ ಅದು ಅಲೋವೆರಾ ಜ್ಯೂಸ್ ಎಕ್ಸ್ಟ್ರಾಕ್ಟೇ ಇದೆ. ಬರೀ 10% ಏನಿದೆ ಅದು ಬೇರೆ ಅಂಶ ಇದ್ರಾಗ ಕೂಡಿಸಿದ್ದಾರೆ. ಅದು 90% ನಿಮ್ಗೆ ಅಲೋವೆರಾನ ಇದ್ರೊಳಗೆ ಸಿಗ್ತೈತ್ರಿ. ಅದನ್ನ ನಾವಿಲ್ಲಿ ನೋಟ್ ಮಾಡ್ಕೋಬೇಕು. ಈಗ ಮಾತಾಡೋಣ ಇದ್ರ ಹಚ್ಕೊಳೋದ್ರಿಂದ ನಿಮ್ಗೆ ಏನೇನು ಲಾಭ ಆಗ್ತೈತಿ. ಸೊ ನೋಡ್ರಿ, ನಿಮ್ಮ ಮುಖದಾಗ ಏನಾರ ಪಿಂಪಲ್ಸ್ ಆಕ್ನೆ ಸಮಸ್ಯೆ ಆಗೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮುಖ ಏನಿದೆ ಬಹಳ ಜಾಸ್ತಿ ಡ್ರೈ ಒಣಗಾಕ ಕುಂತೈತಪ್ಪ ಅಂದ್ರ, ಬಹಳ ಜಾಸ್ತಿ ಒಡೆಯಾಕ ಕುಂತೈತಂದ್ರ, ಸೊ ಅಲ್ಲಿ ಇದನ್ನ ನೀವು ಹಚ್ಕೊಂಡ್ರ ಮಾಯಿಶ್ಚರೈಸಿಂಗ್ ಹಂಗೆ ಕೆಲಸ ಮಾಡ್ತೈತಿ, ನಿಮ್ಮ ತ್ವಚವನ್ನು ಮೃದು ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಇದು ನಿಮ್ಮ ಮುಖದಾಗ ಒಂದು ಕಾಂತಿ ಚಮಕ್ ಗ್ಲೋ ತರ್ಲಿಕ್ಕೆ ಕೆಲಸ ಮಾಡ್ತೈತಿ. ಇಲ್ಲ ನೀವು ಬಹಳ ಜಾಸ್ತಿ ಬಿಸಿಲ್ನಾಗ ತಿರುಗಾಡ್ತೀರಿ, ಬಿಸಿಲ್ನಾಗ ಅಡ್ಡಾಡಿ ನಿಮ್ಮ ಮುಖ ಸುಟ್ಟಂಗ ಆಗಾಕುಂತೈತಂದ್ರ ಅದನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮುಖದಾಗ ಸಣ್ಣ ಏನಾರ ಬೇರೆ ಕಲಿ ಆಗ್ಯಾವಂದ್ರ ಅದನ್ನು ಕೂಡ ಕ್ರಮೇಣ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಇದು ನಿಮ್ಮ ಮುಖದ ಸಮಸ್ಯೆನ ಬಿಟ್ಟು ಮತ್ತೆ ನಿಮ್ ಕೂದಲು ಕೂಡ ಬಹಳ ಉದ್ರಾಕುಂತಾವಂದ್ರ ಆ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಈಗ ತಿಳ್ಕೊಳ್ಳೋಣ ಯಾವ ರೀತಿ ನೀವು ಪತಂಜಲಿ ಅಲೋವೆರಾ ಜೆಲ್ ಬಳಸಬಹುದು. ಸೊ ನೋಡ್ರಿ, ಬೇರೆ ಕಂಡೀಷನ್ನಾಗ ಬೇರೆ ರೀತಿ ಅಂದ್ರೆ ಅದನ್ನ ಬಳಸಬೇಕಾಗಿರ್ತೈತಿ. ಕೆಲವೊಂದಿಷ್ಟು ಕಂಡೀಷನ್ ನಾನು ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ. ಸೊ ನೋಡ್ರಿ, ನಿಮ್ಗೆ ಏನಾರ ಪಿಂಪಲ್ಸ್ ಆಗ್ಯಾವ ಮುಖದಾಗ ಅಂದ್ರ, ಸೊ ನೋಡ್ರಿ ಮೊದ್ಲ ನೀವು ಜೆಲ್ ಏನಿದೆ ನಿಮ್ ಕೈಯಾಗ ಸ್ವಲ್ಪ ಮಾತ್ರ ಅದಾಗ ತಗೊಂಡ್ಬಿಡ್ರಿ. ತಗೊಂಡಾದ್ಮೇಲೆ ನಿಮ್ಗೆ ಎಲ್ಲೆಲ್ಲಿ ಪಿಂಪಲ್ಸ್ ಆಗ್ಯಾವ ನೋಡ್ರಿ ಅಲ್ಲಿ ಚಂದಾಗಿ ಇದನ್ನ ಹಚ್ಕೊಂಡು ಸರ್ಕ್ಯುಲರ್ ಮೋಷನ್ನಾಗ ಅಲ್ಲೇ ತಿಕ್ಕೋಬೇಕ್ರಿ. ಚಂದಾಗ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಆದ್ಮೇಲೆ ಅದು ಚಂದಾಗ ಸ್ವಲ್ಪ ಹೊತ್ತು 1-5 ನಿಮಿಷ ಒಣಗಿ ಬಿಡ್ತೈತಿ. ಒಣಗಾದ್ಮೇಲೆ ರಾತ್ರಿ ಅದನ್ನ ಹಂಗ ತಕೊಳಕ್ ಹೋಗ್ಬಿಡ್ರಿ, ಹಂಗ ಮಕ್ಕೊಂಬಿಡ್ರಿ. ಮಕ್ಕೊಂಡು ಎದ್ದ ತಕ್ಷಣ ನಿಮ್ಮ ಮುಖ ಏನೈತಿ ನೋಡ್ರಿ ಚಂದಾಗ ಉಗುರು ಬೆಚ್ಚ ನೀರ್ಲೆ ತೊಳ್ಕೊಂಬಿಡ್ರಿ. ಸೊ ಈ ರೀತಿ ನೀವು ಇದನ್ನ ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ ಪಿಂಪಲ್ ಸಮಸ್ಯೆ ಕಡಿಮೆ ಆಗ್ತೈತ್ರಿ. ಈಗ ನಿಮ್ಗೆ ಏನಾರ ಕೂದಲು ಉದುರೋ ಸಮಸ್ಯೆ ಐತಂದ್ರೆ ಅಲ್ಲಿ ನೀವು ಯಾವ ರೀತಿ ಇದನ್ನ ಬಳಸ್ಬೇಕನ್ನೋದು ಹೇಳ್ಕೊಡ್ತೇನೆ. ಸೊ ನೋಡ್ರಿ, ಪತಂಜಲಿ ಅಲೋವೆರಾ ಜೆಲ್ ಏನಿದೆ ಇದನ್ನ ಸ್ವಲ್ಪ ಮಾತ್ರ ಆದಾಗ ನಿಮ್ ಕೈಯಾಗ ತೋರಿ, ಮತ್ತೆ ನಿಮ್ ಕೂದಲ್ನಾಗ ಚಂದಾಗಿ ಇದನ್ನ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕ್ರಿ. ಮಸಾಜ್ ಚಂದಾಗ ಮಾಡ್ಕೊಂಡಾದ್ಮೇಲೆ 15-20 ನಿಮಿಷ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟಾದ್ಮೇಲೆ ಚಂದಾಗ ನಿಮ್ ಕೂದಲಕ್ಕೆ ಶಾಂಪೂ ಹಾಕೊಂಡು ಚಂದಾಗ ಸ್ನಾನ ಮಾಡೋ ಟೈಮಿಂಗರ ಆಗ್ಲಿ, ಇಲ್ಲ ನೀವು ನಾರ್ಮಲ್ ಹಚ್ಕೊಂಡು ಕುಂತೀರ ಅಂದ್ರೆ ಶಾಂಪೂ ಹಚ್ಕೊಂಡು ಚಂದಾಗ ತಕೊಂಡ್ಬಿಡ್ರಿ. ಈ ರೀತಿ ನೀವು ಕೂದಲಕ್ಕೆ ಹಚ್ಕೊಂಡ್ರೆ ನಿಮ್ ಕೂದಲ ಉದುರು ಸಮಸ್ಯೆ ಕಡಿಮೆ ಆಗ್ತೈತಿ. ಈಗ ಹೇಳ್ಕೊಡ್ತೀನಿ, ಮುಖದಾಗ ಏನಾರ ಸಣ್ಣ ಕಪ್ಪ ಕಲಿ ಆಗ್ಯಾವಂದ್ರ, ಸನ್ಬರ್ನ್ ಆಗೈತಂದ್ರ ಅಲ್ಲಿ ನೀವು ಯಾವ ರೀತಿ ಇದನ್ನ ಬಳಸಬಹುದು. ಸೊ ನೋಡ್ರಿ, ಪತಂಜಲಿ ಅಲೋವೆರಾ ಜೆಲ್ ಏನಿದೆ ಸ್ವಲ್ಪ ಪ್ರಮಾಣದಾಗ ನಿಮ್ ಕೈಯಾಗ ತೋರಿ. ಕೈಯಾಗ ತಗೊಂಡಾದ್ಮೇಲೆ ನಿಮ್ಗೆ ಎಲ್ಲೆಲ್ಲ ಅವು ಕಲಿ ಆಗ್ಯಾವ ನೋಡ್ರಿ ಅಲ್ಲಿ ಚಂದಾಗ ಇದನ್ನ ಹಚ್ಕೊಂಡು 5-7 ನಿಮಿಷ ಅಲ್ಲಿ ಚಂದಾಗ ನಿಮ್ ಕೈ ಹೆಲ್ಪ್ ತಗೊಂಡು ಮಸಾಜ್ ಮಾಡ್ಕೊರಿ. ಮಸಾಜ್ ಮಾಡಾದ್ಮೇಲೆ ಚಂದಾಗ ಸ್ವಲ್ಪ ಸ್ವಚ್ಛ ನೀರು ತಗೊಂಡು ಮುಖವನ್ನು ತೊಳ್ಕೊಂಬಿಡ್ರಿ. ಈ ರೀತಿ ಮಾಡೋದ್ರಿಂದ ನಿಮ್ದು ಸಣ್ಣ ಕಲಿ ಏನಿರ್ತಾವ ಅವು ಕೂಡ ಕಡಿಮೆ ಆಗ್ಲಿಕ್ಕೆ ಚಾಲು ಆಗ್ಬಿಡ್ತಾವ್ರಿ. ಈಗ ಮಾತಾಡೋಣ ಎಷ್ಟು ದಿನದ ಮಟ್ಟ ನೀವು ಇದನ್ನ ಬಳಸಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ ಕಂಡೀಷನ್ ಮೇಲೆ. ನಿಮ್ಮ ಮುಖದಾಗ ಏನೇನ್ ಸಮಸ್ಯೆ ಆಗ್ಯಾವು, ಎಷ್ಟು ದಿನಲಿಂತ್ರ ಅದು, ಅದ್ರ ಸಿವಿಯರಿಟಿ ಏನು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಪ್ರಕಾರ ನೀವು ಇದನ್ನ 1 ತಿಂಗಳ 2 ತಿಂಗಳ 3 ತಿಂಗಳ ಇಲ್ಲ ರೆಗ್ಯುಲರ್ ಕೂಡ ನೀವು ಇದನ್ನ ಯೂಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಈಗ ಮಾತಾಡೋಣ, ಇದನ್ನ ನೀವೇನ್ರ ಬಳಸಕ್ ಕುಂತೀರಿ ಅಂದ್ರೆ ನಿಮ್ಗೆ ಏನೇನ್ ಸೈಡ್ ಎಫೆಕ್ಟ್ ಆಗ್ಬಹುದು.
ಸೊ ನೋಡ್ರಿ, ಇದರಲ್ಲಿ ಯಾವುದೇ ರೀತಿ ನಿಮ್ಗೆ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಅದಕ್ಕೆ ನೋ ಸೈಡ್ ಎಫೆಕ್ಟ್. ಈಗ ಇದ್ರ ಮೂಲ್ಯ ಬಗ್ಗೆ ಮಾತಾಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 50 ರೂಪಾಯಿದಾಗ 60 ml ಪ್ಯಾಕ್ ಪತಂಜಲಿ ಅಲೋವೆರಾ ಜೆಲ್ ಸಿಗ್ತೈತ್ರಿ. ಸೊ ರೇಟ್ ಕೂಡ ಚೀಪ್ ಇದೆ, ಅಷ್ಟೇನು ದುಬಾರಿ ಇಲ್ಲ. ಸೊ ಪತಂಜಲಿ ಜೆಲ್ ಪತಂಜಲಿ ಜೆಲ್ ನಿಮ್ಗೆ 50 ರೂಪಾಯಿಗೆ 60 ml ಪ್ಯಾಕ್ ಸಿಗ್ತೈತ್ರಿ. ಸೊ ನೋಡ್ರಿ, ಅಲೋವೆರಾ ಜೆಲ್ ಏನದಾವು ಬಹಳಷ್ಟು ಬೇರೆ ಬೇರೆ ಕಂಪ್ನಿಯವರು ಕೂಡ ತಯಾರು ಮಾಡ್ತಾರ. ನೀವು ಯಾವ್ದಾರ ಬ್ರ್ಯಾಂಡಿನ ತಗೋಬಹುದು. ಸೊ ನಾ ಇದನ್ನೇ ತಗೋರಂತ ನಿಮ್ಗೆ ಹೇಳಾಕುಂತಿಲ್ಲ, ಆದ್ರೆ ತಗೊಳೋದಕ್ಕಿಂತ ಮುಂಚೆ ನೀವು ಅದ್ರ ಇಂಗ್ರೀಡಿಯೆಂಟ್ಸ್ ಚೆಕ್ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಬಹಳಷ್ಟು ಕಂಪ್ನಿಗಳು ಏನ್ ಮಾಡ್ತಾವು, ಇಂಗ್ರೀಡಿಯೆಂಟ್ಸ್ನಾಗ ಅಲೋವೆರಾ ಜೆಲ್ ಅಂತ ಬರ್ದಿರ್ತಾರ ಮುಂದೆ, ಆದ್ರೆ ಹಿಂದೆ ಇಂಗ್ರೀಡಿಯೆಂಟ್ಸ್ನಾಗ ಅಲೋವೆರಾ ಜೆಲ್ ಅಷ್ಟು ಪ್ರಮಾಣದಾಗ ಇರಂಗಿಲ್ಲ. ಅದಕ್ಕೆ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಸಿಗಂಗಿಲ್ಲ. ಸೊ ಇಂಗ್ರೀಡಿಯೆಂಟ್ಸ್ ಯಾವಾಗ್ಲೂ ಚೆಕ್ ಮಾಡ್ಕೊಂಡ ತೋರಿ. ಈಗ ಮಾತಾಡೋಣ ಇದ್ರದ್ದು ಅವೈಲೇಬಿಲಿಟಿ ಬಗ್ಗೆ. ಸೊ ನೋಡ್ರಿ, ಇದು ನಿಮ್ಗೆ ಓವರ್ ದ ಕೌಂಟರ್ ನಿಮ್ ಹತ್ರ ಇದ್ದಿದ್ದು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಪತಂಜಲಿ ಸ್ಟೋರ್ಸ್ನಾಗ ಬಹಳ ಸುಲಭ ರೀತಿ ಅಂತ ಸಿಗ್ತೈತಿ. ಇದಕ್ಕೆ ಯಾವುದೇ ರೀತಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅರ್ಹತೆ ಇರಂಗಿಲ್ರಿ. ಸೊ ವಿತ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇರ್ಲಾರ್ದ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿದೆ. ನೀವು ಮುಂದೆ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುವಂತ ನೋಡ್ರಿ, ಅದನ್ನ ಒತ್ತಿಕ್ ಬಿಡ್ರಿ. ಅದನ್ನ ಒತ್ತಿಕಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ನಮ್ಮ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.